ಸೊ ಎಲ್ಲಿ ನೋಡಿದ್ರು ಈಗ ಎ ಐ ಇನ್ನು ಫ್ಯೂಚರಲ್ಲಿ ಏನೋ ಬರುತ್ತೆ ಬಂದು ಮೂವಿಯಲ್ಲಿ ತೋರಿಸೋ ಥರ ಏನೋ ಒಂದು ಮಾಡುತ್ತೆ ಅನ್ಕೊಂಡಿದ್ದಾರೆ. ಇವರು ಕಂಪ್ಲೀಟ್ಲಿ ರಾಂಗ್. ಸೊ ಎ ಐ ಆಲ್ರೆಡಿ ಬಂದು ಕೆಲವೊಂದು ಕಂಪ್ನಿಯಲ್ಲಿ ಆಲ್ರೆಡಿ ಕೋಡಿಂಗ್ ಮಾಡ್ತಾ ಇರುತ್ತೆ, ಇಲ್ಲ ಬಿಸ್ನೆಸ್ ಓನರ್ಸ್ಗೆ ವೆಬ್ಸೈಟ್ ಮಾಡ್ಕೊಡ್ತಾ ಇರುತ್ತೆ, ಇಲ್ಲ ನನ್ನಂಥವ್ರಿಗೆ ಸ್ಕ್ರಿಪ್ಟ್ ಬರೆಯೋಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ, ಇಲ್ಲ ಫಿಲ್ಮ್ ಮೇಕರ್ಸ್ಗೆ ಫಿಲ್ಮ್ ಮೇಕಿಂಗ್ ಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಮಾಡ್ತಾ ಇರುತ್ತೆ. ನಾವೇನಾದ್ರೂ ಈಗ ಹಾಸ್ಪಿಟಲ್ಸ್ ಇಲ್ಲ ಹೋಟೆಲ್ಸ್ಗೆ ಕಾಲ್ ಮಾಡಿದ್ರೆ ಎ ಐನ ಪಿಕ್ ಮಾಡಿ ನಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಇದೆ. ಸೊ 30 years ಬ್ಯಾಕ್ ಇಂಟರ್ನೆಟ್ ಬಂದಾಗಿಂದ ದಿಸ್ ಇಸ್ ದ ಬಿಗ್ಗೆಸ್ಟ್ ಶಿಫ್ಟ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್ ಆಫ್ ಇಂಟರ್ನೆಟ್. ಸೊ ನೀವು ಡಾಕ್ಟರ್ಸ್ ಆಗಿರಲಿ, ಸ್ಟೂಡೆಂಟ್ಸ್ ಆಗಿರಲಿ, ಬಿಸ್ನೆಸ್ ಓನರ್ಸ್ ಆಗಿರಲಿ, ಅಥವಾ ಹೌಸ್ ವೈಫೇ ಆಗಿರಲಿ, ನಿಮಗೆ ಝೀರೋ ಟೆಕ್ನಿಕಲ್ ನಾಲೆಜ್ ಇದ್ರು ಇಲ್ಲ ಎ ಐ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಈ ಫ್ರೀ ಎ ಐ ಕೋರ್ಸ್ನ ನೋಡಿ ಸೀರಿಯಸ್ ಆಗಿ ಹೇಳ್ತೀನಿ, ನಿಮಗೆ ಎ ಐ ಮೇಲೆ ಇರೋ ನಾಲೆಜು ಮತ್ತು ಅಂಡರ್ಸ್ಟ್ಯಾಂಡಿಂಗು ಮತ್ತು ಎ ಐನ ಬಳಸೋ ವಿಧಾನನೇ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಸೊ ದಿನನೂ ಎ ಐ ಅಪ್ಡೇಟ್ ಆಗ್ತಾನೆ ಹೋಗ್ತಾ ಇದೆ. ನೀವು ಎ ಐನ ಕಲಿಯೋಕ್ಕೆ ಎಷ್ಟು ಲೇಟ್ ಮಾಡ್ತೀರೋ ನಿಮಗೆ ಅಷ್ಟೇ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಆಲ್ರೆಡಿ ಇಂಟರ್ನೆಟಲ್ಲಿ ಥೌಸಂಡ್ಸ್ ಆಫ್ ಎ ಐ ಟೂಲ್ಸ್ ಐತೆ. ಈ ಎ ಐ ಟೂಲ್ಸ್ನ ನಿಮ್ಮ ಲೈಫಲ್ಲಿ ಇಲ್ಲ ನಿಮ್ಮ ವರ್ಕಲ್ಲಿ ಇಲ್ಲ ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಸ್ಟೂಡೆಂಟ್ಸ್ ಆಗಿದ್ದರೆ ನಿಮ್ಮ ಹೋಮ್ವರ್ಕ್ಸಲ್ಲಿ ಹೇಗೆ ಯೂಸ್ ಮಾಡೋದು ಅಂತ, ಮತ್ತು ಎ ಐ ಕೈಯಲ್ಲಿ ನಮ್ಮ ವರ್ಕು ಹೇಗೆ ಮಾಡಿಸೋದು ಅಂತ ಈ ಕೋರ್ಸಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಕಲಿತಾ ಹೋಗೋಣ. ಸೊ ದಿಸ್ ಇಸ್ ದ ರೈಟ್ ಆ್ಯಂಡ್ ಬೆಸ್ಟ್ ಟೈಮ್ ಟು ಲರ್ನ್ ಎ ಐ. ಸೊ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಈ ಥರ ವೀಡಿಯೋಸ್ ನಿಮಗೆ ಬರ್ತಾ ಇರುತ್ತೆ. ವಾಟ್ ಈಸ್ ಎ ಐ? ಎ ಐ ಅಂದರೆ ನಮಗೆಲ್ಲರಿಗೂ ಗೊತ್ತಿರೋಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಂದರೆ ಟೀಚಿಂಗ್ ಮಿಷಿನ್ಸ್ ಟು ಲರ್ನ್, ಥಿಂಕ್ ಆ್ಯಂಡ್ ಮೇಕ್ ಡಿಸಿಷನ್ಸ್ ಲೈಕ್ ಹ್ಯೂಮನ್. ಎ ಐನ ಈಗಲ್ಲ ನಾವು ತುಂಬ ವರ್ಷದಿಂದನೇ ಯೂಸ್ ಮಾಡ್ತಾ ಇದ್ದೀವಿ. ಲೈಕ್ ಫಾರ್ ಎಕ್ಸಾಂಪಲ್ ಇನ್ನು ಗೂಗಲ್ ಮ್ಯಾಪ್ಸಲ್ಲಿ ನಮಗೆ ಟ್ರಾಫಿಕ್ ಅಪ್ಡೇಟ್ಸ್ ಆಗಲಿ, ಡೈರೆಕ್ಷನ್ಸ್ ಆಗಲಿ, ಇದೆಲ್ಲ ತೋರಿಸೋದು ಯೂಸಿಂಗ್ ಎ ಐ ಇಂದಾನೆ. ಇನ್ನೊಂದು ಎಕ್ಸಾಂಪಲ್, ನಮ್ಮ ಫೇಸ್ ಐಡಿಯಿಂದ ನಮ್ಮ ಫೋನ್ ಓಪನ್ ಆಗುತ್ತೆ. ಸೊ ದೇರ್ ಇಸ್ ಆಲ್ಸೋ ಯೂಸ್ಡ್ ಎ ಐ. ನಾವು ನೆಟ್ಫ್ಲಿಕ್ಸ್ ಇಲ್ಲ ಯೂಟ್ಯೂಬ್ ನೋಡ್ತಾ ಇರಬೇಕಾದ್ರೆ ನಮಗೆ ಕೆಳಗಡೆ ರೆಕಮೆಂಡೇಶನ್ ವೀಡಿಯೋಸ್ ಬರುತ್ತಲ್ವಾ, ನಮಗೆ ಸೂಟೇಬಲ್ ಆಗೋ ಥರ ವೀಡಿಯೋಸ್ನ ತೋರಿಸ್ತಾ ಇರೋದೇ ಎ ಐ. ಇದನ್ನೇ ಮಿಷಿನ್ ಲರ್ನಿಂಗ್ ಅಂತೀವಿ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಮ್ಮ ನೆಕ್ಸ್ಟ್ ಚಾಪ್ಟರಲ್ಲಿ ನೋಡೋಣ. ಸೊ ಹೌ ಎ ಐ ವರ್ಕ್ಸ್ ಅಂತ ಈ 4 ಸ್ಟೆಪ್ಸಲ್ಲಿ ನೋಡೋಣ. ಎ ಐ ಲರ್ನ್ಸ್ ಫ್ರಮ್ ಮ್ಯಾಸಿವ್ ಡೇಟಾ. ಇದು ಶುರು ಆಗೋದು ಡೇಟಾ ಇಂದ. ಎ ಐ ಲರ್ನ್ಸ್ ಫ್ರಮ್ ಮ್ಯಾಸಿವ್ ಡೇಟಾ ಲೈಕ್ ಟೆಕ್ಸ್ಟ್, ವಾಯ್ಸ್, ಇಮೇಜಸ್, ವಿಡಿಯೋಸ್. ಸೊ ಈ ಡೇಟಾನೆಲ್ಲ ತಗೊಂಡು ಮಿಷಿನ್ಗೆ ಒಂದು ಲಾಜಿಕಲ್ಲಿ ಇಲ್ಲ ಒಂದು ಪ್ಯಾಟರ್ನ್ ಅಲ್ಲಿ ಫೀಡ್ ಮಾಡಿದ್ರೆ ಆ ಮಿಷಿನ್ ಆ ಡೇಟಾನ ತಗೊಂಡು ಒಂದು ಔಟ್ಪುಟ್ನ ಪ್ರಿಡಿಕ್ಟ್ ಮಾಡುತ್ತೆ. ಆ ಔಟ್ಪುಟ್ನ ನಾವು ನೋಡಿ ಇದು ಸರಿನಾ ತಪ್ಪ ಅಂತ ಅನಲೈಸ್ ಮಾಡಿ ಮತ್ತೆ ಆ ಇನ್ಫಾರ್ಮೇಷನ್ನ ಎ ಐ ಮಿಷಿನ್ಗೆ ಫೀಡ್ ಮಾಡಿದ್ರೆ ಅದು ಮತ್ತೆ ಅದನ್ನ ಟ್ರೈನ್ ಆಗಿ ಒಂದು ಬೆಟರ್ ರಿಸಲ್ಟ್ ಆ್ಯಂಡ್ ಬೆಟರ್ ಔಟ್ಪುಟ್ ಕೊಡುತ್ತೆ. ಸೊ ಈ ರೀತಿ ಎ ಐ ಮಿಷಿನ್ಸ್ನ ಟ್ರೈನ್ ಮಾಡ್ತಾರೆ. ಸೊ ಇದನ್ನೇ ML ಮಿಷಿನ್ ಲರ್ನಿಂಗ್ ಅಂತಾರೆ. ಸೊ LLM ಈ ವರ್ಡ್ನ ನೀವು ಕೇಳೇ ಇರ್ತೀರಾ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಒಂದು ಎಕ್ಸಾಂಪಲ್ ಜೊತೆ ಈ LLM ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಇಮ್ಯಾಜಿನ್ ನಿಮ್ಮ ಸ್ಕೂಲಲ್ಲಿ ಒಂದು ಮ್ಯಾಥ್ಸ್ ಟೀಚರ್ ಇರ್ತಾರೆ. ಅವ್ರು ಬರೀ ನಿಮಗೆ ಮ್ಯಾಥ್ಸ್ ಸಬ್ಜೆಕ್ಟ್ ಮಾತ್ರ ಹೇಳ್ಕೊಡ್ತಾರಲ್ವಾ. ಆದರೆ ಒಂದಿನ ನಿಮ್ಮ ಸೈನ್ಸ್ ಟೀಚರ್ ಬಂದಿಲ್ಲ ಅಂದಾಗ ಅದೇ ಮ್ಯಾಥ್ಸ್ ಟೀಚರು ಸೈನ್ಸ್ ಬುಕ್ನೆಲ್ಲ ಓದಿ ಟ್ರೈನ್ ಆಗಿ ಆ ನಾಲೆಜ್ನ ತಗೊಂಡು ನಿಮಗೆ ಸೈನ್ಸ್ ಪಾಠನೂ ಮಾಡ್ಬೋದಲ್ವಾ. ಸೊ ಈ ರೀತಿಯೇ ಅದೇ ಮ್ಯಾಥ್ಸ್ ಟೀಚರ್ಗೆ ಒಂದು ಕ್ರಿಕೆಟ್ ಮ್ಯಾಚ್ ತೋರಿಸಿದ್ರೆ ಇಲ್ಲ ಒಂದು ಮೂವಿ ತೋರಿಸಿದ್ರೆ ನೀವು ಆ ಮೂವಿ ಬಗ್ಗೆ ಇಲ್ಲ ಕ್ರಿಕೆಟ್ ಬಗ್ಗೆ ಏನೇ ಕ್ವಶನ್ ಕೇಳಿದ್ರು ಆ ಮ್ಯಾಥ್ಸ್ ಟೀಚರ್ ಆ ಮೂವಿ ಬಗ್ಗೆ ಎಲ್ಲನೂ ಆನ್ಸರ್ ಮಾಡ್ತಾರೆ ಅಲ್ವಾ. ಈಗ ಅದೇ ಮ್ಯಾಥ್ಸ್ ಟೀಚರ್ಗೆ ಪ್ರಪಂಚದಲ್ಲಿರೋ ನಾಲೆಜು ಡೇಟಾ ಎಲ್ಲ ಸೇರಿಸಿ ತುಂಬಿ ಅವ್ರ ತಲೆಗೆ ತುಂಬಿದ್ರೆ ಆಗ ನೀವು ಈ ಪ್ರಪಂಚದಲ್ಲಿರೋ ಏನೇ ಕ್ವಶನ್ ಆ ಮ್ಯಾಥ್ಸ್ ಟೀಚರ್ನ ಕೇಳಿದ್ರು ಅವರು ಎಲ್ಲದಕ್ಕೂ ಸೊ ಆನ್ಸರ್ ಮಾಡ್ತಾರೆ. ಇದೇ ಥರ ಡೇಟಾ ಮತ್ತು ನಾಲೆಜ್ನ ಒಂದು ಮಿಷಿನ್ಗೆ ತುಂಬಿದ್ರೆ ಅದನ್ನು LLM ಅಂತ ಕರಿತೀವಿ. ಇದೇ ನಿಮ್ಮ ChatGPT ಮತ್ತು ಗೂಗಲ್ ಜೆಮಿನಾಯ್. So now let's talk about real use case of AI in a real world. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಆಲ್ರೆಡಿ ಎ ಐ ಇಮೇಜ್ ಜನರೇಟ್ ಮಾಡ್ತಾ ಐತೆ, ವಿಡಿಯೋಸ್ ಜನರೇಟ್ ಮಾಡ್ತಾ ಐತೆ. ಇನ್ಫ್ಯಾಕ್ಟ್ ನಾನು ಈ ವಿಡಿಯೋದಲ್ಲಿ ಯೂಸ್ ಮಾಡಿರೋ ಎಲ್ಲ ವಿಡಿಯೋಸು ಮತ್ತು ಇಮೇಜಸ್ಸು ಎ ಐ ಜನರೇಟ್ ಮಾಡಿರೋದೆ. ಮತ್ತು ಡಿಸೈನರ್ಸು 1 hour 2 hour ಮಾಡ್ತಾ ಇರೋ ಕೆಲಸನ ಇದು ಜಸ್ಟ್ 1 minute 30 secondsಲ್ಲಿ ಮಾಡಿ ಕೊಡ್ತಾ ಐತೆ. ಡಿಸೈನರ್ ಪೋಸ್ಟರ್ಸ್ ಆಗಲಿ, ಕ್ರಿಯೇಟಿವ್ಸ್ ಆಗಲಿ, ವಾಟ್ಸಪ್ಪಲ್ಲಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಎ ಐ ಹ್ಯೂಮನ್ ಥರ ನಿಮ್ಮ ಜೊತೆ ಚಾಟ್ ಮಾಡ್ತಾ ಇರ್ಬೋದು. ಸೊ ನೀವು ಎನಿ ರೆಪಿಟೇಟಿವ್ ಜಾಬ್ಸ್ನ ತಗೊಳ್ಳಿ, ಎ ಐ ಆಲ್ರೆಡಿ ರೀಪ್ಲೇಸ್ ಮಾಡಿಬಿಡೈತೆ, ಇನ್ನು ಫ್ಯೂಚರಲ್ಲಿ ಮಾಡ್ತಾ ಹೋಗುತ್ತೆ. ಸೊ ಇನ್ಫ್ಯಾಕ್ಟ್ ನಾನು ಮೆನ್ಷನ್ ಮಾಡಿರೋ ಈ ಎಬೋ ಸರ್ವಿಸಸ್ನೆಲ್ಲ ಎ ಐನ ಯೂಸ್ ಮಾಡಿಕೊಂಡು ನಾವೇ ನಮ್ಮ ಕಂಪ್ನಿಯಿಂದನೇ ನಮ್ಮ ಕ್ಲೈಂಟ್ಸ್ಗೆ ಆಲ್ರೆಡಿ ಎ ಐನ ಯೂಸ್ ಮಾಡಿಕೊಂಡು ಸರ್ವ್ ಮಾಡ್ತಾ ಇದ್ದೀವಿ. So there is one AI quote which is trending. AI won't replace you, but the person using AI will replace you. So ಅದಕ್ಕೆ AI ನ ಕಲ್ತಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು AI ನ ಒಂದು ಟೂಲ್ ಥರ ಯೂಸ್ ಮಾಡಿಕೊಂಡ್ರೆ ಸೊ AI ನಮ್ಮ ಲೈಫಲ್ಲಿ ಎಷ್ಟೋ ಥರದಲ್ಲಿ ಹೆಲ್ಪ್ ಮಾಡೋ ಟೂಲ್ ಆಗುತ್ತೆ.
ಸೊ ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಬರೋ ವೀಡಿಯೋಸ್ನ ಮತ್ತು ರೀಲ್ಸ್ನ ಇಲ್ಲ ಫೋಟೋಸ್ನ ಮಾಡಿಕೊಂಡು ಸೊ ಎ ಐ ಟೂಲ್ಸ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ.